ಪೊಲೀಸ್ ವಯೋಮಿತಿ ಹೆಚ್ಚಿದೆ ಅಂತ ಹೇಳಿ ಇವತ್ತು ನೆನೆದಲ್ಲ ಹೋರಾಟ, ಇದು 4 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. 2020ರಿಂದ ಕಾಯಂ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಏನೇಳಿ 30 ವರ್ಷ ಜನರಲ್ ಮೆರಿಟ್ಗೆ ಮತ್ತು SC/STಗೆ 33 ವರ್ಷ ಮಾಡಿ ಅಂತ ಕಾಯಂ 4 ವರ್ಷದಿಂದ ಹೋರಾಟ ಮಾಡ್ತೀವಿ. ಇವಾಗಿರೋದು 27 ವರ್ಷ ಸರ್. 25 ಇರೋ ಸರ್. ಜನರಲ್ಗೆ 25 ಇದೆ, 27 ಇದೆ. ನಾವು ಇಂದ 4 ವರ್ಷ BJP ಸರ್ಕಾರ ಇದ್ದಾಗಿಂದನೂ ನಾವು ಹೋರಾಟ ಮಾಡಿರೋದು. ಆಪೋಸಿಷನ್ ಗೌರ್ಮೆಂಟ್ ಇದ್ದು ಕಾಂಗ್ರೆಸ್ ಇದ್ದಾಗ ಸಿದ್ದರಾಮಯ್ಯ ಸರ್ ಆಪೋಸಿಷನ್ ಲೀಡರ್ ಇದ್ದು, ಅವಾಗ ಕೂಡ ಅವ್ರು ಲೆಟರ್ ಹಾಕೊಟ್ಟಿದ್ರು. ನಾವು ಸರ್ಕಾರ ಬಂದ ಮೇಲೆ 30 ವರ್ಷ 33 ವರ್ಷ ಮಾಡ್ಕೊಡ್ತೀನಿ ಅಂತೇಳಿ. ಮತ್ತೆ ಸರ್ಕಾರ ಬಂದಾದ್ಮೇಲೆ ಸರ್ ವಿದ್ಯಾರ್ಥಿಗಳು ಏಜ್ ರಿಲ್ಯಾಕ್ಸೇಷನ್ ಮಾಡಿ ಅಂತ ಯಾಕೆ ಹೇಳ್ತಾರೆ? ಈ ನೋಟಿಫಿಕೇಶನ್ ಪ್ರತಿ ವರ್ಷ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಸುಮಾರು 4-5 ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ. ಮತ್ತೆ ಏಜ್ ಸುಮಾರು ಆಗಿದೆ. ಪ್ರತಿಯೊಂದು ಸ್ಟೂಡೆಂಟ್ಸು ಬರೀ 25-27 ವರ್ಷ ಅಂತಂದ್ರೆ ಅವ್ರು ಗ್ರಾಜುಯೇಷನ್ ಮುಗಿಸ್ಕೊಂಬರೋಷ್ಟೊತ್ತಿಗೆ 24 ವರ್ಷ ಆಗಿರುತ್ತೆ. ಅದು ನೆಕ್ಸ್ಟ್ ಇನ್ನೊಂದು 2-3 ವರ್ಷ ಆಗೋಷ್ಟೊತ್ತಿಗೆ ಅವರಿಗೆ ಏಜ್ ಕ್ಲಾಸ್ ಆಗಿರುತ್ತೆ. 25-27 ಅಷ್ಟೇ ಇರೋದು PC ವಯೋಮಿತಿ ಇರೋದು. ಹಂಗಾಗಿ ಅವರಿಗೆ 4 ವರ್ಷ ಕಂಪೇರ್ ಇದು ಬರೀ ನಾವು ಕರ್ನಾಟಕದಲ್ಲಿ ಸ್ಪೆಷಲ್ ಕೊಡಿ ಅಂತ ಹೇಳ್ಬೇಡ. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲೂ 35, 38, 40 ವರ್ಷ ತನಕ ಇದೆ ಸರ್. ನಮ್ಮ ಕರ್ನಾಟಕದಲ್ಲಿ 25-27 ಇದೆ. ನಾವು ಹೇಳ್ತಾ ಇರೋದು ಕಾಯಂ 30-33 ವರ್ಷ ಮಾಡಿ. ಈಗ CM ಸೈರು ಲಾಸ್ಟ್ ಅಪೋಸಿಷನ್ ಲೀಡರ್ ಇದ್ದಾಗ ಅವ್ರು ಲೆಟರ್ ಕೂಡ ಹಾಕಿದ್ರು. ಮತ್ತೆ ಲಾಸ್ಟ್ ನಾವು ಹೋರಾಟ ಮಾಡಿದಾಗ ಪ್ರತಿ ಸತಿ ಅವರು ಟ್ವೀಟ್ ಮಾಡಿದ್ರು ಮಾಡಿ ಅಂತ ಹೇಳ್ಬಿಟ್ಟು. ಇಲ್ಲಿವರೆಗೂ ಅವ್ರು ಯಾವುದೇ ರೀತಿ ನಿರ್ಧಾರ ತಗೊಂಡಿಲ್ಲ. ಇದು ಬರೀ ಪೊಲೀಸ್ ವಯೋಮಿತಿ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಸಪ್ರೇಟ್ ಇದೆ. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ನಾವು 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಿದ್ದೀವಿ. ಈವನ್ KAC ಕೊಟ್ಟಿದ್ದಾರೆ, FD, ST ಪ್ರತಿಯೊಂದು ಎಕ್ಸಾಮ್ಸ್ಗೂ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ಕೊಡ್ತಾ ಇಲ್ಲ? ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಇವರಿಗೆ ಪೊಲೀಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾದ್ಮೇಲೂ ಕೂಡ ಇವರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಏನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರಲ್ಲ. ಇವರು ಎಕ್ಸಾಮ್ಸ್ ಆಗಿತ್ತು ಇಲ್ಲ, ಇವರು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ ತಕ್ಷಣ ಡೈರೆಕ್ಟ್ ಅಪಾಯಿಂಟ್ ಆಗಲ್ಲ ಇವರಿಗೆ. ಅದರಲ್ಲೂ ಫಿಸಿಕಲ್ ಇರುತ್ತೆ. ಎಲ್ಲರೂ ಏನು ಪಾಸ್ ಮಾಡ್ತಾರೆ, ಫಿಸಿಕಲ್ ಪಾಸ್ ಮಾಡಬೇಕು. ಇವ್ರಿಗೂ ಫಿಸಿಕಲ್ ಟೆಸ್ಟ್ ಇರುತ್ತೆ. ಇವ್ರು ಏಜ್ ರಿಲ್ಯಾಕ್ಸೇಷನ್ ಬೇರೆ ಎಲ್ಲ ಸ್ಟೇಟಲ್ಲೂ ಬೇರೆ 30, 35, 38, 40 ಇರ್ಬೇಕಾದ್ರೆ ಕರ್ನಾಟಕದಲ್ಲಿ 25-27 ಇದೆ. ಇದನ್ನ 30-33 ಮಾಡಿಲ್ಲ ಅಂತಂದ್ರೆ ಇಡೀ ಕರ್ನಾಟಕಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿ ಡಿಸ್ಟಿಕ್ ವೈಸು ನಾವು ಹೋರಾಟ ಮಾಡ್ತೀವಿ. ಇದು ಇವಾಗ ಇಲ್ಲಿ ಮೈಸೂರಲ್ಲಿ 2ನೇ ಬಾರಿ ಹೋರಾಟ ಮಾಡಿರೋದು. ಧಾರವಾಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ 1000 ಸಂಖ್ಯೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಬೇಕಾಗುತ್ತೆ. ಯಾಕೆಂದ್ರೆ ಸರ್ಕಾರ ಬಂದು 2 ವರ್ಷ ಆದ್ರೂ PC ನೋಟಿಫಿಕೇಶನ್ ಮಾಡಿಲ್ಲ, PSI ನೋಟಿಫಿಕೇಶನ್ ಮಾಡಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಾ ಇರೋದು ಬೇರೆ. ನನ್ನ ಹೆಸರು ಕಾಂತ್ ಕುಮಾರ್ ಅಂತ ಹೇಳಿ.